ಹೆಂಗೈತೆ ಮಚ್ಚ ಡ್ಯೂಟಿ? ಮುಚ್ಚ ಮೊಬೈಲ್ ಹೋಯ್ತು ಕಣ, ಹೆಂಗೋಯ್ತು ನೋಡಿ, ಹೆಂಗೈತೆ. ಇವಾಗ ಆಲ್ರೆಡಿ 2 ಆಕ್ಸಿಡೆಂಟ್ ಆಗಿದೆ ನನ್ನ ಕಣ್ಣು ಮುಂದೆನೇ. ಅರ್ನಿಂಗ್ಸು 870 ರುಪೀಸ್ ಆಗಿದೆ. ಸೊ 2300 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಸೊ ಟೋಟಲ್ಲು 2800 ಆಗಿದೆ. ಹಾಯ್ ಹಲೋ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಇವಾಗ ಸಮಯ ಬಂದು 3:47 ಆಗಿದೆ. ಸೊ ಆಟೋದಲ್ಲಿ ಒಂದು ದಿನಕ್ಕೆ 5000 ದುಡಿಬಹುದಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿ. ಹಾಗೆ ಲಾಸ್ಟ್ ಟೈಮ್ ಹಾಕಿದ ವಿಡಿಯೋ 24 ಅವರ್ಸು ಡ್ಯೂಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆ 24 ಅವರ್ಸ್ ಡ್ಯೂಟಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮಗೋಸ್ಕರ ಹಾಕ್ತಾ ಇರ್ತೀನಿ ಅಂತ ಕೇಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಂಗಳೂರಲ್ಲಿ 200+ ಪ್ರೆಷರ್ ಬೇಕು ಅಂದರೆ ನಿಮಗೆ CNG ಗ್ಯಾಸ್ ಬಂಕ್ಗಳಲ್ಲಿ ಬೆಳಿಗ್ಗೆ 7 ಗಂಟೆ ಮುಂಚೆನೇ ಗ್ಯಾಸ್ ಹಾಕ್ಸ್ಕೊಳ್ಳಿ. 200+ ಪ್ರೆಷರ್ ಇರುತ್ತೆ. ಸೊ ಮಧ್ಯಾಹ್ನ, ಈವ್ನಿಂಗು, ನೈಟು ಎಲ್ಲರೂ ಜಾಸ್ತಿ ಆಟೋಗಳು ನಿಂತಿರೋದ್ರಿಂದ ಯಾರಿಗೂ ಪ್ರೆಷರ್ಗಳು ಸಿಗಲ್ಲ, ಮೈಲೇಜ್ಗಳು ಬರೋಲ್ಲ. 200 ಪ್ರೆಷರಲ್ಲಿ 350 ರೂಪಾಯಿಗೆ ಗ್ಯಾಸ್ ಹಾಕ್ಸ್ಕೊಂಡು 1 ಅವರ್ ವೆಯ್ಟ್ ಮಾಡಿದೆ. ಸೊ ಫಸ್ಟ್ ಬಾಡಿಗೆ ಬೀಳ್ತು ಕೆಂಗೇರಿಗೆ. ಸರ್ ಸ್ಯಾಟಲೈಟೇ ಕೆಂಗೇರಿನಾ? ಕೆಂಗೇರಿ. ಆ್ಯಪಲ್ಲಿ ತೋರಿಸಿದ್ದು 347 ರೂಪಾಯಿ, ಆದರೆ ನನಗೆ ಸಿಕ್ಕಿದ್ದು ಅಲ್ಲಿ ಹೋದ್ಮೇಲೆ 316 ರೂಪಾಯಿ ಅಷ್ಟೇ. ಎರಡನೇ ಬಾಡಿಗೆ ಬಂದು ಅಲ್ಲೇ ಲೋಕಲ್ ಹೊಡೆದೆ, 250 ರುಪೀಸ್ ಪೇ ಮಾಡಿದ್ರು. ಮತ್ತು ಇನ್ನೊಂದು ಆರ್ಡ್ರು ರಾಜರಾಜೇಶ್ವರಿಗೆ 120 ರುಪೀಸ್ ಪೇ ಮಾಡಿದ್ರು. ಫಸ್ಟ್ ಡ್ಯೂಟಿ ಕೆಂಗೇರಿಗೆ 316 ರೂಪಾಯಿ. ಡ್ಯೂಟಿ ಬಿದ್ದಿದ್ದು 5 ಗಂಟೆ 20 ನಿಮಿಷಕ್ಕೆ. ಸೊ ಬೆಳಿಗ್ಗೆಯಿಂದ ಟೀ ಕುಡಿದಿರಲಿಲ್ಲ, ಬಿಸಿ ಟೀ ಚೆನ್ನಾಗಿತ್ತು. ಇಲ್ಲಿಂದ ಚಾಮರಾಜಪೇಟೆ ಜಿಂಕೆ ಪಾರ್ಕ್ಗೆ ಒಂದು ಕೈ ಬಾಡಿಗೆ ಬಂತು. ಇವಾಗ ಸಮಯ ಬಂದು 8:30 ಆಗಿದೆ. ಚಾಮರಾಜಪೇಟೆ ಜಿಂಕೆ ಪಾರ್ಕ್ ಹತ್ರ ಇದ್ದೀನಿ. ಅರ್ನಿಂಗ್ಸು 870 ರುಪೀಸ್ ಆಗಿದೆ. ನೋಡೋಣ ಸಂಜೆವರೆಗೂ ಇನ್ನೂ ಎಷ್ಟಾಗುತ್ತೆ. ಟಾರ್ಗೆಟ್ಗೆ ಇನ್ನೂ 4000 ಸಮಥಿಂಗ್ ಬೇಕು. ಅವ್ರನ್ನ ಬಿಟ್ಟು ಮತ್ತೆ 10 ನಿಮಿಷ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿಂದ ಡೈರೆಕ್ಟ್ ಮೆಜೆಸ್ಟಿಕ್ಕಿಗೆ ಆರ್ಡರ್ ಬೀಳ್ತು. ಮೆಜೆಸ್ಟಿಕ್ಕಲ್ಲಿ ಜಾಸ್ತಿ ಟೈಮ್ ತೊಗೊಂಡಿಲ್ಲ. ಸಡನ್ನಾಗಿ ಅಲ್ಲಿಂದ BTM ಒಂದು ಆರ್ಡ್ರ್ ಬೀಳ್ತು. BTMಲ್ಲೇ ಒಂದು 5-6 ಲೋಕಲ್ ಬಾಡಿಗೆಗಳು ಹೊಡೆದೆ. ಹಾಯ್ ಗೈಸ್, ಸಮಯ ಬಂದು 2:15 ಆಗಿದೆ. ಸೊ 2300 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಸೊ ನಮ್ಮ ಟಾರ್ಗೆಟಲ್ಲಿ ಬೇಕಾಗಿರೋದು ಇನ್ನು 2700 ರೂಪಾಯಿ. ಸೊ ಇನ್ನೂ ನೈಟ್ವರೆಗೂ ಇದೆ ಟೈಮು. ನೋಡೋಣ ಆಗುತ್ತೇನೋ ಅಂತ. ಆಗುತ್ತೆ ಅಂದ್ಕೊಂಡಿದ್ದೀನಿ. ಆದರೆ ಒಳ್ಳೆಯದು, ಆಗಿಲ್ಲ ಅಂದರೆ ಏನೋ ಮಾಡೋಕ್ಕಾಗಲ್ಲ. ಅದನ್ನು ಒಳ್ಳೆಯದು ಅಂತ ಸ್ವೀಕರಿಸಬೇಕು. ಊಟ ಮುಗಿಸಿ ಮತ್ತು ನೈಟ್ ಡ್ಯೂಟಿಗೆ ರೆಡಿಯಾದೆ. 3000 ಮಾಡೋ ಅಷ್ಟರಲ್ಲಿ ಗ್ಯಾಸ್ ಎಲ್ಲ ಖಾಲಿ ಆಗೋಗಿತ್ತು. ಮತ್ತೆ 280 ರುಪೀಸ್ಗೆ ಮತ್ತೆ ಗ್ಯಾಸ್ ಹಾಕ್ಸ್ಕೊಂಡು ಬಿಸಿ ಕುಸ್ಕಾ ತಿಂದ್ಕೊಂಡು ಮತ್ತೆ ನೈಟ್ ಡ್ಯೂಟಿಗೆ ರೆಡಿಯಾದೆ. ನೈಟು
ಆಲ್ಮೋಸ್ಟು ಲಾಂಗ್ ಬಾಡಿಗೆ ಎಲ್ಲೂ ಸಿಕ್ಕಿಲ್ಲ, ಬರೀ ಲೋಕಲ್ ಬಾಡಿಗೆಗಳೇ. ಸಮಯ 10 ಗಂಟೆ ಆಗೋಗಿತ್ತು. ಕೆರೆಯಿಂದ ಡೈರೆಕ್ಟು ಕೋರಮಂಗ್ಲಾಗೆ ಒಂದು ಆರ್ಡರ್ ಬಿಟ್ಟೆ. ಸೊ ಇಲ್ಲಿ ಹೋಗ್ತಾ ಇದ್ದಾರಲ್ಲ ಈ ಕಸ್ಟಮರು, ಸೊ ಇವರು 2 ಕಡೆ ಗಾಡಿ ನಿಲ್ಲಿಸಿದ್ರು. ಎಟ್ಟಿಂದ ಅಮೌಂಟ್ ಬಿಡಿಸ್ಕೊಬರ್ತೀನಿ ಅಂತ. ಫೋನ್ಪೇಲಿ ಅಮೌಂಟ್ ಇದ್ದರೂ ಕೂಡ ಕ್ಯಾಶ್ನ ಹುಡ್ಕಾಡ್ತಾಯಿದ್ರು. ಸೊ ನನ್ನ 10 ನಿಮಿಷ ವೆಯ್ಟ್ ಮಾಡಿಸಿ ಫೋನಲ್ಲಿ ಮಾತಾಡ್ತಾ ಹೋಗ್ತಾನೇ ಇದ್ರು ಅವ್ರ ಪಾಡಿಗೆ. ನಾನು ಮತ್ತೆ ಹಾರ್ ನೋಡ್ದು ಲೈಟ್ ಹಾಕಿ ಪೇಮೆಂಟ್ ಮಾಡಿಸ್ಕೊಂಡೆ ಬಿಟ್ಟು. ಮಧ್ಯರಾತ್ರಿ 1:15 ಆದರೂ ಕೂಡ ಈ ಹೋಟೆಲ್ ಫುಲ್ ತುಂಬಿಕೊಂಡು ಔಟ್ಸೈಡು ಜನ ನಿಂತಿದ್ರು. ಅಷ್ಟು ಟೇಸ್ಟಾಗಿದೆ ಅನಿಸುತ್ತೆ ಇಲ್ಲಿ ಊಟ. ಇವ್ರು ಇರೋದ್ರಿಂದನೇ ನಮಗೆ ನೈಟ್ ಡ್ಯೂಟಿಗಳು ಜಾಸ್ತಿ. ಒಳ್ಳೆಯದು, ಇವರೆಲ್ಲ ಹೀಗೇ ತಿಂತಾಯಿರಲಿ. ಮತ್ತು ಕೋರಮಂಗ್ಲಿಂದ ಡ್ಯೂಟಿ ಮಾಡ್ತಾ ಹುಳಿಮಾವು ಕಡೆಗೆ ಬಂದೆ. ಸೊ ಬೈಕು ಮತ್ತು ಆಟೋ ರೋಡ್ ಕ್ರಾಸ್ ಮಾಡೋಕ್ಕೆ ಹೋಗಿದ್ದರು. ನೋಡಿ ತುಂಬ ಬೇಜಾರಾಯಿತು. ಏನು ನೈಟ್ ಡ್ಯೂಟಿನಾ? ಹೌದು ಮುಚ್ಚ, ಹೆಂಗೆ ಇದೆಯಾ? ಆರಾಮಿದ್ದೀನಪ್ಪಾಜಿ. ಏನಾಯ್ತಲ್ಲಿ? ಆ ಅಣ್ಣ ಯೂಟರ್ನ್ ತಗೊಂಡು ನನ್ನ ಬೈಕನ್ನು ಇವಾಗ ಅಕ್ಕ ಬಂದು ಒಂದೇ ಸರಿ ಬಿದ್ದುಬಿಟ್ಟಾರೆ. ಏನು ನೈಟ್ ಡ್ಯೂಟಿನಾ? ನಾನು ಇವ್ರ ಫ್ರೆಂಡು. ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಎಲ್ಲ. ಥ್ಯಾಂಕ್ಸ್. ಟೀ ಕುಡ್ದಾ? ಟೀ ಈಗ ನೈಟ್ ಡ್ಯೂಟಿನಾ? ಬರ್ತೀನಿ ಕೋರಮಂಗ್ಲ. ನೈಟ್ ಡ್ಯೂಟಿನಾ ಹೆಂಗೆ? ಬೆಳಗ್ಗೆ ಮಾಡಲ್ಲ ಈಗ? ಮಾಡ್ತೀನಿ ಬೆಳಗ್ಗೆ. ಇವತ್ತು ಮಾತ್ರ ನೈಟು. ಚಳಿ ಒಳಗೆ ಎಲ್ಲಿ ಮಾಡಿ OTP ಹೇಳಿ. ಆಯ್ತಪ್ಪಾಜಿ, ಬಾಯ್. ಸರಿ ಮಚ್ಚ, ಆಯಿತು. ಮತ್ತು ಹುಳಿಮಾವಿಂದ ಸಿಲ್ಕ್ ಬೋರ್ಡಿಂದ HSR. Hi everyone, the driver was really great. He was driving safely and get me to the location at the exact time. Thank you. टाइम कितना है सर अभी? टाइम तो अभी 11:30 है. ओके, थैंक यू सर. ಇವಾಗ ಟೈಮ್ ಬಂದು 12:48 ಆಗಿದೆ. ಆರ್ಡರ್ಸ್ಗಳು ಬನ್ನೇರುಘಟ್ಟ ರೋಡು ಎಲ್ಲೂ ಇರೋದಿಲ್ಲ. ಆಲ್ಮೋಸ್ಟ್ ಕೋರಮಂಗ್ಲ HSR ಕಡೆನೇ ಜಾಸ್ತಿ. ಸೊ ಅರ್ನಿಂಗ್ಸ್ ಎಲ್ಲ ಅಲ್ಲೇ ಮಾಡಿದ್ದು. ಈ ಕಡೆ ಬರ್ತಾ ಒಂದು ಆರ್ಡ್ರ್ ಎತ್ಕೊಂಡ್ಬಂದೆ ಅಷ್ಟೇ. ನೈಟು ಟ್ರಾಫಿಕ್ ಇರಲ್ಲ, ಸಿಗ್ನಲ್ಗಳಿರಲ್ಲ ಜಾಸ್ತಿ. ತುಂಬ ಚೆನ್ನಾಗಿರುತ್ತೆ ಡ್ಯೂಟಿ ಮಾಡೋಕ್ಕೆ. ಮಾಡ್ತೀನಿ ಅನ್ನೋರು ಟ್ರೈ ಮಾಡ್ಬೋದು, ಬಟ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಸೊ ಹುಷಾರಾಗಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡೋಂಗಿದ್ರೆ ಮಾತ್ರ ನೈಟ್ ಡ್ಯೂಟಿ ಮಾಡಿರಿ. ಇವಾಗ ಆಲ್ರೆಡಿ 2 ಆಕ್ಸಿಡೆಂಟ್ ಆಗಿದೆ ನನ್ನ ಕಣ್ಣು ಮುಂದೆನೇ. ಸೊ ಆ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ, ನೋಡಿರಿ. SG ಪಾಳ್ಯ ಕಡೆ ಬಂದೆ ಡ್ಯೂಟಿ ಎತ್ಕೊಂಡು. ಸೊ ಮತ್ತೆ ಇನ್ನೊಂದು ಆಕ್ಸಿಡೆಂಟ್ ನೋಡಿದೆ ಬೈಕು ಮತ್ತು ಕಾರಿಗೆ. ಮಧ್ಯ ರೋಡಾಗ ಇದೆ ಶನಿ. ಇಲ್ಲೇ ಉಡುಪಿ ಕಡೆ ಸಿಗ್ನಲ್ ಅಲ್ಲಿ ಡೌನ್ ಪಾರ್ಕ್ ಹತ್ರ ಆಗಿದೆ. ಬಾರ ಮಚ್ಚ, ಬಾರ. ಹೆಂಗೈತೆ ಕ್ವಾಲಿಟಿ ಹೆಂಗೈತೆ ಮಚ್ಚ ಡ್ಯೂಟಿ? ಮುಚ್ಚ ಮೊಬೈಲ್ ಹೋಯ್ತು ಕಣ. ಹೆಂಗೋಯ್ತು ಹೆಂಗೈತೆ ಕ್ವಾಲಿಟಿ ಬಿಚ್ಚ ಮೊಬೈಲ್ ಹೋಯ್ತು. ಅಯ್ಯಯ್ಯೋ ಹೆಂಗೈತೆ ಡ್ಯೂಟಿ? ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಮಚ್ಚ.
ಸೊ ಮನೆಗೆ ಹೋಗಿ ಮಲ್ಕೊಳ್ಳೋ ಟೈಮು. ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ನನ್ನ ವಿಡಿಯೋಗೂ ಸ್ವಲ್ಪ ಕೆಳಗಡೆ ಮೆನ್ಷನ್ ಮಾಡ್ಬಿಡು. ಏನು ಮಾಡ್ತೀನಿ ಮಚ್ಚ? ಹೇಳ್ತೀನಿ ಮಾಡುವಾಗ ನೋಡ್ಕೊ. ID ಮಾಡೋ ಮಚ್ಚ, ಮೆನ್ಷನ್ ಬೇರೆ ಏನು ಮಾಡಬೇಡ. ಸೊ ಗೈಸ್ ನೈಟ್ ಟೈಮ್ ಬಂದು 1:30 ಆಗಿದೆ. ಕ್ವಾಲಿಟಿ ಅಂದರೆ ಕ್ವಾಲಿಟಿ ಗೈಸ್. ನಾಳೆ ಬೆಳಿಗ್ಗೆ ಎಷ್ಟು ಅರ್ನಿಂಗ್ ಆಗಿದೆ ಅಂತ ಇವ್ನು ಅಪ್ಲೋಡ್ ಮಾಡ್ತಾನೆ. ಸೊ ಓಕೆ ಗೈಸ್. JP ನಗರ ಸರೌಂಡಿಂಗ್ಗೆ ಒಂದು 4 ಬಾಡಿಗೆ ಹೊಡೆದೆ. ಸೊ ಟೈಮ್ ಬಂದು 4 ಗಂಟೆ, ಬೆಳಗಿನ ಜಾವ 4 ಗಂಟೆ ಆಗೋಗಿತ್ತು. 24 ಅವರ್ಸು 5,000 ದಾಟಿಸ್ತೀನಿ ಅಂದ್ಕೊಂಡಿದ್ದೆ. ಕೊನೆಗೂ 5,000 ಗಡಿ ದಾಟಲಿಲ್ಲ, ಬಟ್ ಹತ್ತಿರ ಬಂತು. 4,919 ರೂಪಾಯಿ ಆಯಿತು. ಒಂದು 80 ರೂಪಾಯಿ ಕಮ್ಮಿ, ಪರವಾಗಿಲ್ಲ, 5,000ನೇ ಅಂದ್ಕೊಳ್ಳೋಣ. ಸೊ ಕಷ್ಟಪಟ್ಟು ದುಡಿದ್ರೆ ಹಾಗೇ ಆಗುತ್ತೆ. ಸೊ ಇದಕ್ಕೆ ನಾನೇ ಸಾಕ್ಷಿ. ರ್ಯಾಪಿಡೋದಲ್ಲಿ ಬೆಳಿಗ್ಗೆ 3 ಗಂಟೆಯಿಂದ 12 ಗಂಟೆ ಒಳಗಡೆ 1538 ಆಗಿದೆ. ಸೊ 12 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೂ 263. ಸೇಮ್ ಅದೇ ನಮ್ಮ ಯಾತ್ರೆಯಲ್ಲಿ 839 ರೂಪಾಯಿ, ಮತ್ತು 12 ಗಂಟೆ ಮೇಲೆ 122. ಸೂಪರಲ್ಲಿ 1,727 ರೂಪಾಯಿ. ಕೈ ಬಾಡಿಗೆ 120 + 250 + 60 ರೂಪಾಯಿ ಹೊಡೆದೆ. 35. ಟೋಟಲ್ಲು 4,919 ರೂಪಾಯಿ ಆಯಿತು. ಸೇಫಾಗಿ ಡ್ರೈವ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.